ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ಏನೇನು ಸೀಡ್ಸ್ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಕೀರೆ ಸೊಪ್ಪು ಬೀಜ ಎಲ್ಲ ಬಿಡಿಸಿಟ್ಟಿದ್ದೀನಿ, ಬಿಸಿಲಲ್ಲಿ ಒಣಗಿಸ್ಬಿಟ್ಟು. ಇನ್ನೊಂದ್ಸಲ ಒಣಗಿಸ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಇದನ್ನು. ಇದು ಪಪ್ಪಾಯ ಬೀಜ, ಊರಿಂದ ಹಣ್ಣು ತಂದಿದ್ವಿ. ಅದು ಚೆನ್ನಾಗಿತ್ತು, ಟೇಸ್ಟಾಗಿ ಹಣ್ಣು ಮತ್ತು ದಪ್ಪ ಹಣ್ಣು ಬಿಡ್ತಿತ್ತು. ಅದಕ್ಕೆ ನಾನು ಅದನ್ನು ಸೀಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದಂಟಿನ ಸೊಪ್ಪಿನ ಬೀಜ, ಇದು ಸನ್ಫ್ಲವರ್ ಬೀಜ. ಸನ್ಫ್ಲವರ್ ನೋಡಿ, ಈ ಥರ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈ ಥರ ದೊಡ್ಡ ದೊಡ್ಡ ಹೂವು ಅರಳುತ್ತೆ. ಇದು ಹಾಗಲಕಾಯಿ ಬೀಜ ಹಾಕಿದ್ದೆ ನೋಡಿ, ಗಿಡ ನಿಮ್ಗೆ ತೋರಿಸಿದ್ದೆ ಅಲ್ವಾ. ಇದು ತೊಗರಿಕಾಯಿ ಬೀಜ. ಇದನ್ನು ನೆಡಲಿಲ್ಲ ಈ ಸಲ, ನೆಕ್ಸ್ಟ್ ಟೈಮ್ ನೆಡ್ತೀನಿ. ಇದು ಚಪ್ಪರದ ಅವರೆಕಾಯಿ ಗಿಡ, ಮೇಲ್ಗಡೆ ಟೆರೆಸ್ ಮೇಲೆ ತೋರಿಸಿದ್ದೀನಲ್ಲ, ಆವಾಗಲೇ ಕಾಯಿ ಬರ್ತೈತೆ ಅದು. ಇದು ಬದನೆಕಾಯಿ ಬೀಜ, ಕಪ್ಪು ಬದನೆಕಾಯಿ ಬೀಜ. ಇದನ್ನು ಒಂದೇ ಒಂದು ಗಿಡ ಐತಿ ಇವಾಗ ನಮ್ಮ ಮನೇಲಿ, ಅದನ್ನು ಒಂದು ಬೀಜ ಮಾಡಿ ಇಟ್ಕೊಂಡಿದ್ದೆ. ಇದು ಉದ್ದ ಬದನೆಕಾಯಿ ಗಿಡ, ಹಾರ್ವೆಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಇದು ಉದ್ದ ಬದನೆಕಾಯಿ ಗಿಡ. ಇದು ನುಗ್ಗೆ ಸೊಪ್ಪು ಗಿಡ, ನುಗ್ಗೆ ಸೊಪ್ಪು ಬೀಜ. ಇದು ಫ್ರೆಂಡ್ ಕೊಟ್ಟಿದ್ರು, ಅದನ್ನು ಹಾಗೆ ಇಟ್ಟಿದೆ. ಇದು ದಪ್ಪ ಗುಂಡು ಬದನೆಕಾಯಿ ಸೀಡ್ಸ್. ಇದು ಸಂಕಪುಷ್ಪ ಸೀಡ್ಸು. ಯಾರಾದರೂ ಕೇಳಿದ್ರು ಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇದು ಅದೇ ನಿಮಗೆ ತೋರಿಸಿದ್ನಲ್ಲ, ಕೀರೆ ಸೊಪ್ಪಿನ ಬೀಜ ಅಂತ. ಇದು ಇಷ್ಟೇ, ಮಳೆ ಬಂದು ಎಲ್ಲ ಕೊಳ್ತೋಯ್ತು. ಇಷ್ಟೇ ಸಿಕ್ಕಿದ್ದು. ಅದರಲ್ಲಿ ಎಷ್ಟು ಸಿಗುತ್ತೆ ನೋಡ್ತೀನಿ. ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಎಷ್ಟು ಬರುತ್ತೆ ನೋಡೋಣ. ಮಳೆ ಜಾಸ್ತಿ ಇಟ್ಕೊಂಡಿತ್ತಲ್ಲ, ಅವಾಗೆಲ್ಲ ಕೊಳ್ತೋಯ್ತು. ಅದು ಯಾವ ಟೈಮ್ಗೆ ಅದನ್ನು ತೆಗಿಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಅದರಿಂದ ತೆಗೆದು ಸ್ವಲ್ಪ ಎಷ್ಟು ಸಿಕ್ತು ಅಷ್ಟು ನೆಟ್ಟಿದ್ದೆ. ಇಷ್ಟೇ ಸಿಕ್ಕೈತೆ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೇ ಬೀಜ ಸಿಕ್ಕಿರೋದು ನನಗೆ. ಇದನ್ನು ಬೇರೆಯವ್ರ ಹತ್ರ ಇನ್ನು ಸ್ವಲ್ಪ ಈಸ್ಕೊಂಡು ಈ ಸಲ ಹಾಕ್ಬೇಕು. ಇದನ್ನು ಚೆನ್ನಾಗೈತೆ. ಇದು ದಂಟಿನ ಸೊಪ್ಪು ಹೇಳಿದ್ನಲ್ಲ ಆವಾಗಲೇ ನಾನು, ಅದಕ್ಕೆ ಪಾಟೆಲ್ಲ ರೆಡಿ ಮಾಡಿದ್ದೀನಲ್ವ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಪಾಟ್ ಬೇಗ ಬರುತ್ತೆ ಸೊಪ್ಪು, 15ರಿಂದ 20 ದಿವಸಕ್ಕೆಲ್ಲ ಬಂದುಬಿಡುತ್ತೆ. ಇದನ್ನು ಹಾರ್ವೆಸ್ಟ್ ಆದಮೇಲೆ ಏನಾದರೂ ಹೂವಿನ ಗಿಡ ಹಾಕೋಣ ಅಂದ್ಬಿಟ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ದೊಡ್ಡ ದೊಡ್ಡ ಬೇಷನ್ಗೆ ಹಾಕಿದ್ರೂ ಆಗುತ್ತೆ, ಈ ಥರ ಪಾಟ್ಗೆ ಹಾಕೊಂಡ್ರೂ ಆಗುತ್ತೆ. ನಾನು ಪಾಟ್ ಖಾಲಿ ಇತ್ತಲ್ಲ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಸುತ್ತ ಉದುರಿಸಿದ್ದೀನಿ. ಇದು ಉದುರಿಸ್ಬಿಟ್ಟು ಮೇಲೆ ಮಣ್ಣು ಹಾಕ್ಬಿಟ್ಟು ಸುತ್ತ ಮಣ್ಣು ಹಾಕಬೇಕು. ಇಲ್ಲಾಂದರೆ ಮಣ್ಣು ಹಾಗೆ ಬಿಟ್ಬಿಟ್ರೆ ಸರಿಯಾಗಿ ಬರೋಲ್ಲ ಗಿಡಗಳು. ಮತ್ತು ನೀರು ಹಾಕ್ದಾಗ ಎಲ್ಲ ಒಂದು ಕಡೆ ಬಂದುಬಿಡುತ್ತೆ ಬೀಜಗಳೆಲ್ಲ. ಅದರಿಂದ ಹಿಂಗೆ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಅವಾಗ ಚೆನ್ನಾಗಿ ಬರುತ್ತೆ. ಮಣ್ಣು ಮುಚ್ಚಿಬಿಟ್ಟು ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಹಿಂಗೆ ಸುತ್ತ ಹಾಕಬೇಕು ಮಣ್ಣನ್ನು. ಅದ್ರ ಮೇಲೆ ಚೆನ್ನಾಗಿ, ಮಣ್ಣಂತೂ ತುಂಬ ಚೆನ್ನಾಗೈತೆ. ಹಿಂಗೆ ಮಣ್ಣು ಹಾಕ್ಕೊಂಡು ಮೇಲೆ ನೀರು ಚುಮ್ಕಿಸಿದ್ರೆ ಆಯಿತು. ಅದಕ್ಕೇನು ಬೇಕಾಗಿಲ್ಲ. ಇವಾಗ ಇಷ್ಟಾದರೆ ಸಾಕು, ಅದು ಬರುತ್ತೆ ಸೊಪ್ಪು ಅಂದಮೇಲೆ ಒಂದು ಸಲ ತೋರಿಸ್ತೀನಿ. ಹಿಂಗೆ ನೀರನ್ನ ಚಿಮ್ಕಿಸ್ಕೋಬೇಕು. ದಬ ದಬ ಅಂತ ಉಯ್ಬಾರ್ದು. ದಬ ದಬ ಅಂತ ಊದ್ರೆ ಎಲ್ಲ ಬೀಜಗಳೆಲ್ಲ ಒಂದು ಕಡೆ ಬಂದುಬಿಡುತ್ತೆ. ಅದಕ್ಕೆ ಹಿಂಗೆ ಕೈಲೇ ಹಿಂಗೆ ಚಿಮ್ಕಿಸ್ಕೋಬೇಕು ಅಷ್ಟೇ, ಇದು ಗಿಡ ಬರುವವರೆಗೂ. ಆಮೇಲೆ ಸ್ವಲ್ಪ ಹಾಕಿದ್ರೆ ಏನೂ ಆಗೋದಿಲ್ಲ, ಜಗ್ಗೆಲ್ಲಿ ಉಯ್ಬೋದು ಅವಾಗ. ಇವಾಗ ಹಿಂಗೆ ಕೈಲಿ ಚಿಮ್ಕಿಸ್ಬೇಕು, ಜಾಸ್ತಿ ಹಾಕ್ಬಾರ್ದು ನೀರನ್ನ, ಸ್ವಲ್ಪನೇ ಹಾಕಬೇಕಷ್ಟೇ. ಲಾಸ್ಟ್ ಟೈಮ್ ಹಾಕಿದಾಗ ಹಿಂಗೆ ಬಂದಿತ್ತು, ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ. ಅದಕ್ಕೆ ಮತ್ತೆ ಇವಾಗ ಇದೇ ಬೀಜನ ನಾನು ಇವಾಗ ಹಾಕಿರೋದು, ಇದೇ ಸೊಪ್ಪು ಬೀಜನೇ ಹಾಕಿರೋದು. ಇದು ಪಾಲಕ್ ಸೊಪ್ಪು. ನಾನೇನು ಇದನ್ನು ಬೀಜ ಹಾಕಿರಲಿಲ್ಲ, ಒಂದು ಸೊಪ್ಪು ತಂದಿತ್ತಲ್ಲ ಅವಾಗ ಒಂದು ಗಿಡ ನೆಟ್ಟಿದ್ದೆ, ಅದೇ ಹಿಂಗೆ ಬೆಳ್ಕೊಂಡೈತೆ ತುಂಬ ಚೆನ್ನಾಗಿ. ಇದು 3ನೇ-4ನೇ ಸಲನೂ ಹಾರ್ವೆಸ್ಟ್ ಮಾಡ್ತಾಯಿರೋದು. ಅದೇನು ಬೀಜಕ್ಕೆ ನಾನು ಬಿಟ್ಟಿರಲಿಲ್ಲ, ಅದೇ ಬೆಳ್ಕೊಬಿಟ್ಟೈತೆ. ಬೀಜ ಇದಕ್ಕೆ ಬಿಡೋಕ್ಕಾಗಲ್ಲ, ಇದು ತುಂಬ ಲೇಟು ಬೀಜ ಆಗೋದು. ಅದಕ್ಕೆ ಯಾವಾಗ ಆಗುತ್ತೆ ಆಗಲಿ ಅಂತ ಬಂದೈತಲ್ಲ ಅಂತ ಬಿಟ್ಟಿದ್ದೀನಿ. ಅದಕ್ಕೆ ಸೊಪ್ಪಿತ್ತು ಸೈಡಲ್ಲೆಲ್ಲ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ನಿಧಾನ ಬೀಜ ಆಗೋದು. ಅದಕ್ಕೆ ಬೀಜಕ್ಕೆ ಯಾರು ಏನು ಬಿಡೋಕ್ಕೆ ಹೋಗಬೇಡಿ. ಬೀಜ ಅಂತಂದು ಹಾಕೋಬೋದು, ರೆಡಿ ಸಿಗ್ತವೆ. ಹಾಗೆ ಸೊಪ್ಪನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ಳಿ. ಇದು ನೋಡಿ, ವೈಟ್ ಸೇವಂತಿಗೆ ಗಿಡ, ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಇದು ಚಿಕ್ಕ ಗಿಡನೇ ಎಷ್ಟೊಂದು ಮಗ್ಬಿಟ್ಟೈತೆ ಅಂತ. ಇದಕ್ಕೆ ಏನಪ್ಪ ಕಾರಣ ಅಂದರೆ, ನಾನು ಲಿಕ್ವಿಡ್ ಕೊಟ್ಟಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಅದರಿಂದ ಹಿಂಗೆ ಬಂದಿರೋದು. ಇದು ಯೆಲ್ಲೋ ಕಲರ್ ಸೇವಂತಿಗೆ ಗಿಡ, ಸರ್ಪ್ ಕವರೆಲ್ಲ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಖುಷಿಯಾಗಿ ಬಂದೈತೆ. ಆವಾಗಲೇ ಮಗ್ಗು ಆಗೈತೆ. ಪಾಲಕ್ ಸೊಪ್ಪಿಟ್ಟು ಸಿಕ್ತು ಒಂದೇ ಗಿಡದಲ್ಲಿ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡೆ. ಈಗ ಸೇವಂತಿಗೆ ಹೂವೆಲ್ಲ ಖಾಲಿ ಆಗಿಬಿಟ್ಟೈತೆ. ಆಮೇಲೆ ಎಲ್ಲ ಚಿಕ್ಕದಾಗ್ಬಿಟ್ಟೈತೆ, ಮಗ್ಗುಗಳು ಇಲ್ಲ. ಅದಕ್ಕೆ ಅದೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಕಟ್ ಮಾಡ್ತಿದ್ದೀನಿ. ಅದನ್ನು ಕಟ್ ಮಾಡೋಕ್ಕೆ ಆಗಿಲ್ಲ, ಎಷ್ಟು ಗಟ್ಟಿಯಾಗಿಬಿಟ್ಟಿತ್ತು ಅಂದರೆ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಕಟ್ ಮಾಡೋಕ್ಕೆ ಆಗಲಿ, ಎಷ್ಟು ಹಿಂಸೆ ಆಯಿತು ಗೊತ್ತಾ ಅದ್ರಲ್ಲಿ ಕಟ್ ಮಾಡೋಕ್ಕೆ. ಆಮೇಲೆ ಹೆಂಗೋ ಸ್ವಲ್ಪನೇ ಕಟ್ ಮಾಡಿ ತೆಗೆದ್ವಿ. ಹೂವು ಸುಮಾರು ಹೂವು ಬಿಡುತ್ತೆ ಮಾತ್ರ, ನೆಟ್ಟದಕ್ಕೇನು ಮೋಸ ಆಗಿಲ್ಲ. ಇದರಲ್ಲಿ ಒಂದು 2 ಕಡ್ಡಿಲಿ ಮಗ್ಗು ಮತ್ತು ಹೂವು ಇತ್ತು. ಇರಲಿ, ಅದೆಲ್ಲ ಅರಳಾದ್ಮೇಲೆ ತೆಗಿಯೋಣ ಅಂದ್ಬಿಟ್ಟು ಅದನ್ನೇನು ತೆಗೀಲಿಲ್ಲ ನಾನು. ದೊಡ್ಡದೆಲ್ಲ ತೆಗೆದ್ಬಿಟ್ಟೆ. ಇವಾಗ ನೋಡಿ, ಇಲ್ಲೆಲ್ಲ ಚಿಕ್ಕ ಗಿಡಗಳೈತೆ. ಇದಕ್ಕೆ ಇವಾಗ ಗೊಬ್ಬರ ಹಾಕಿ ನೀರು ಹಾಕಬೇಕು. ಇದನ್ನು ಆರೈಕೆ ಮಾಡಬೇಕು ಇವಾಗ. ಇದೇ ಚೆನ್ನಾಗಿ ಬರುತ್ತೆ.
ಅದರಲ್ಲೂ ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು ಸುಮಾರು ಐತೆ, ಬೇರೆ ಕಡೆನೂ ಗಿಡ ನೆಟ್ಕೊಂಡು ಬೆಳೆಸ್ಕೋಬೋದು ಅದನ್ನು. ಈ ದೊಡ್ಡ ಗಿಡದಲ್ಲಿ ತುಂಬ ಹೂವು ಇತ್ತು, ಹುಸಿ ಹೋಗ್ಬಿಟ್ಟಿಲ್ಲ ಇದರಲ್ಲಿ. ಅದಕ್ಕೆ ಒಂದು 4-5 ಗಿಡಗಳಿದ್ದು ಎಲ್ಲ ಗಿಡಗಳನ್ನೂ ತೆಗೆದುಬಿಡ್ತಾಯಿದ್ದೀನಿ. ಈ ನೆಕ್ಸ್ಟ್ ಸಲಕ್ಕೆ ಕಲರ್ದು ತಂದು ನೆಟ್ಕೊಳ್ಬೇಕು. ಇದಕ್ಕೆ 2 ಕಲರ್ ಇರೋದು ನಮ್ಮ ತೋಟದಲ್ಲಿ, ವೈಟು ಮತ್ತು ಎಲ್ಲೋ 2 ಇರೋದು. ಇನ್ನು ನೆಕ್ಸ್ಟ್ ಸಲಕ್ಕೆ ಬೇರೆ ಬೇರೆ ಕಲರೆಲ್ಲ ತಗೊಬಂದು ಹಾಕ್ತೀನಿ ಎಲ್ಲ ಅದ್ರಲ್ಲಿ. ಇವಾಗ ಎಲ್ಲೋ ಸಸಿಗಳೇ ಜಾಸ್ತಿ ಇರೋದು, ಅದನ್ನೇನು ಜಾಸ್ತಿ ಮಾಡ್ಕೊಳ್ಳಲ್ಲ ಇವಾಗ, ಅದೇ ಸಾಕು. ಇನ್ನು ಬೇರೆ ಬೇರೆ ಕಲರ್ಸ್ಗಳನ್ನ ತಂದು ಹಾಕಬೇಕು. ಯಾವ ಗಿಡದಲ್ಲೂ ಹೂವು ಇಲ್ಲ ಅನ್ನೋಂಗೆ ಎಲ್ಲ ಗಿಡದಲ್ಲೂ ಹೂವು ಬಿಡ್ತು. ಇದು ಪಪ್ಪಾಯ ಗಿಡ, ಇದರಲ್ಲಿ ಇವಾಗೆಲ್ಲ ಮಗ್ಗಾಗಿ ಹೂವು ಬಿಡ್ತೈತೆ, ಇನ್ನು ಕಾಯಾಗಿಲ್ಲ. ಇವಾಗ ಮಗ್ಗು ಸ್ಟಾರ್ಟ್ ಆಗೈತೆ, ಉದ್ದಕ್ಕೆ ಬೆಳೆದೈತೆ. ಇದು 4 ಗಿಡ ಐತೆ ನಮ್ಮ ತೋಟದಲ್ಲಿ, 4 ಗಿಡನೂ ಹೂವು ಸ್ಟಾರ್ಟ್ ಆಗೈತೆ ಇವಾಗ ನೋಡಿ ಎಲ್ಲ ಗಿಡಗಳನ್ನೂ ತೆಗಿತಾ ಇದ್ದೀನಿ. 5 ಗಿಡ ಇತ್ತು ಸೇವಂತಿಗೆ ಗಿಡ, 5 ಗಿಡನೂ ತೆಗೆದುಬಿಟ್ಟೆ ಇವಾಗ. ಅವೆಲ್ಲ ಚಿಕ್ಕ ಚಿಕ್ಕ ಎಲ್ಲ ಕಡೆನೂ ಹುಟ್ಟೈತೆ ಈ ಗಿಡಗಳು, ಹುಸಿ ಹುಟ್ಟಿಲ್ಲ. ಯಾರಾದರೂ ಕೇಳಿದ್ರೆ ಅವರು ಕೊಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ಇಲ್ಲಾಂದರೆ ಬೇರೆ ಬೇರೆ ಕಡೆ ಹಾಕಬೇಕು. ನೋಡಿ ಇದೆಲ್ಲ ತೆಗೆದುಬಿಟ್ಟೆ, ಇದೆಲ್ಲ ತೆಗೆದುಬಿಟ್ಟು ಫುಲ್ ಎಲ್ಲನೇನು ನಾನು ಗೊಬ್ಬರಕ್ಕೆ ಹಾಕಿಲ್ಲ. ಸ್ವಲ್ಪ ಸೊಪ್ಪು ಥರ ಇತ್ತಲ್ಲ, ಅದನ್ನು ತಗೊಂಡು ಗಾರ್ಡನ್ ವೇಸ್ಟ್ಗೆ ಬಕೆಟಿಗೆ ತುಂಬಿಸ್ದೆ. ದೊಡ್ಡ ಕಡ್ಡಿ ಎಲ್ಲ ತೆಗೆದುಬಿಟ್ಟೆ, ಅದೆಲ್ಲ ಬೇಗ ಕೊಳೆಯಲ್ಲ. ಅದಕ್ಕೆ ಅದೆಲ್ಲ ತೆಗೆದು ಬಿಸಾಕ್ಬಿಟ್ಟು ಬರೀ ಮೇಲ್ಗಡೆ ಸೊಪ್ಪು ಥರ ಇತ್ತಲ್ಲ ಅದನ್ನು ಮಾತ್ರ ಹಾಕೊಂಡಿದ್ದೀನಿ. ಅದೇನೋ ಒಂದು ತಿಂಗಳು ಬಿಟ್ಟರೆ ಸಾಕು, ಎಲ್ಲ ಕೊಳೆತು ಚೆನ್ನಾಗಿ ಗೊಬ್ಬರ ಆಗೋಗುತ್ತೆ. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ದೊಡ್ಡ ಕಡ್ಡಿಗಳೆಲ್ಲ ಬಿಸಾಕ್ಬಿಟ್ಟೆ ನಾನು. ನೋಡಿ ಇಷ್ಟು ಹೂವು ಸಿಕ್ತು, ಮುಗೀತು ಲಾಸ್ಟ್ ಹೂವು ಇದು ನಮ್ಮದ್ರಲ್ಲಿ. ಥ್ಯಾಂಕ್ ಯು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.